ಹಾಗೆ ಸರ್ಕಾರವು ಕೂಡ ಈ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥದ್ದಾಗಿದೆ. ಅದಕ್ಕೂ ಪೂರ್ವದಲ್ಲಿ ಕುರುಗೋಡು ಪಟ್ಟಣದಲ್ಲಿ ಸರ್ಕಾರ ಘೋಷಣೆ ಮಾಡಿದೆ ಮಾರ್ಚ್ 14ನೇ ತಾರೀಕಿಗೆ ಎಲ್ಲಾ ಕಡೆಗೆ ನಾಡಿನ ತುಂಬೆಲ್ಲ ಎಲ್ಲ ಜಯಂತಿಗಳನ್ನ ಯಾವ ತನ್ನಾಗಿ ಆಚರಣೆ ಮಾಡ್ತಾರಲ್ಲ, ಎಲ್ಲಾ ಮಹಾತ್ಮರ ಜಯಂತಿಯನ್ನ, ಹುತಾತ್ಮರ ಜಯಂತಿಯನ್ನ, ಪುಣ್ಯಾತ್ಮರ ಜಯಂತಿಯನ್ನ, ದಾಸರ ಜಯಂತಿಯನ್ನ, ಸಾಹಿತಿಗಳ ಜಯಂತಿಯನ್ನ ಜಾಗವತನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿಯಲ್ಲ. ಆ ಪ್ರಕಾರವಾಗಿ ನಮ್ಮ ಕೇಂದ್ರ ಸರ್ಕಾರ ಇಟ್ಕೊಂಡು ರಾಜ್ಯ ಸರ್ಕಾರ ಇಟ್ಕೊಂಡು ಎಲ್ಲಾ ನಾಡಿನ ಜನತೆ ಎಲ್ಲ ಹಳ್ಳಿ ಪಟ್ಟಣಗಳಲ್ಲಿ ಕಚೇರಿಗಳಲ್ಲಿ ಕೂಡ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಜಯಂತಿ ಮಹೋತ್ಸವವನ್ನ ಮಾರ್ಚ್ 14ನೇ ತಾರೀಕು ಆಚರಣೆ ಮಾಡಬೇಕು ಅಂತ ಹೇಳಿ ತಂದಿರ್ತಕ್ಕಂಥ ಸಿದ್ಧಾಂತ ನಮ್ಮ ಸರ್ಕಾರದವರಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲ ಮತ್ತೆ ಆ ಸರ್ಕಾರಿ ಎಲ್ಲರೂ ಒಮ್ಮತವನ್ನು ತಗೊಂಡು ಬಂದಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಕಾರ್ಯ ಏನು ನಡೆದಿದೆ ಅಂದ್ರೆ 14ಕ್ಕೆ ಸರ್ಕಾರದವರು ಎಲ್ಲಾ ಕಡೆಗೆ ಆಚರಣೆ ಮಾಡ್ತಿರ್ಬೋದು, ಆ ಮಾಡಲಿ ಅದಕ್ಕೊಂದು ಪೂರ್ವದೊಳಗ ಮುಂಚಿತವಾಗಿ ನಾವು ನೀವೆಲ್ಲ ಕೂಡಿಕೊಂಡು ರೇಣುಕಾದಿ ಪಂಚಾಚಾರ್ಯರ ಜಯಂತಿ ಮಹೋತ್ಸವವನ್ನ ಮಾರ್ಚ್ 1ರಂದೇ ಪ್ರತಿ ವರ್ಷ ಪದ್ಧತಿಯಂತೆ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂತ ಸಿದ್ಧಾಂತವನ್ನ ಒಂದು ಮಾಡಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಅದು ಕುರುಗೋಡು ಪಟ್ಟಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ವಿಶೇಷವಾಗಿ ಕುರುಗೋಡು ಪಟ್ಟಣದೊಳಗ ಬಹಳ ವರ್ಷದಿಂದ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ರು. ನಮ್ಮ ಶಿವರುದ್ರ ಸ್ವಾಮಿಗಳು ಹೇಳ್ತಾ ಇದ್ರು, ಸಣ್ಣ ಕಾರ್ಯಕ್ರಮ ಮಾಡ್ತೀರಪ್ಪರ ಅಂತಂದು ಹೇಳಿದ್ರು. ಅದು ಸಣ್ಣ ಹೋಗಿ ದೊಡ್ಡದಾತು ಅಂತಾರಲ್ರಿ, ಏನಂತಾರ್ರಿ ತಿಪ್ಪಿಯವ್ರು ಉಪ್ಪರಿಗೆ ಅಂತಾರಲ್ರಿ, ಅದು ಏನು ಬಿದ್ದಿದ್ದಿಲ್ಲ, ಮೊದಲಿಗೆ ಸ್ವಲ್ಪ ಇತ್ತು ಜನ, ಆಮೇಲೆ ಬಹಳ ಆಯ್ತು ಅಂತ. ನಾವೆಲ್ಲ ಹೋಗುವಂತ ಸಂದರ್ಭದೊಳಗೆ ಎಷ್ಟು ಸುಂದರವಾಗಿ ಆಚರಣೆ ಮಾಡಿದ್ರಂದ್ರೆ ಬಹಳ ಅದ್ಭುತವಾಗಿ ಮತ್ತೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಗಂಗೆಯ ಮುಖಾಂತರವಾಗಿ ಆ ಅದ್ಭುತವಾಗಿರ್ತಕ್ಕಂಥ ಮೆರವಣಿಗೆ ವಾದ್ಯಗಳ ಮುಖಾಂತರವಾಗಿ ಮತ್ತು ಮೂವರು ಪೂಜ್ಯರ ಸಾನ್ನಿಧ್ಯದೊಳಗ ತ್ರಿಮೂರ್ತಿಗಳಂತ ನಾವು ಕರಿತೀವಿ. ಜಗತ್ತನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರು ಅಂತ ಹೇಳಿ ಅವರ ಸ್ವರೂಪಗಳಲ್ಲಿ ಆಗಿರ್ತಕ್ಕಂಥ ದೇವರ ಸ್ವರೂಪವಾಗಿರ್ತಕ್ಕಂಥ ಆಯಾ ಕಾಲಘಟ್ಟದಲ್ಲಿ ಆಯಾ ಸ್ಥಾನಮಾನಗಳಿಗೆ ತಕ್ಕಂತೆ 5 ಪೀಠಗಳಲ್ಲಿ ಉದ್ಭವಿಸಿ ಬಂದಿರತಕ್ಕಂಥವ್ರು, ಲೋಕೋದ್ಧಾರಕ್ಕಾಗಿ ಬಂದಿರತಕ್ಕಂಥವ್ರು, ಸರ್ವ ಮತದ ಉದ್ಧಾರಕ್ಕಾಗಿ ನಿಂತಿರ್ತಕ್ಕಂಥವ್ರು, 18 ಜಾತಿಗಳಿಗೆ ದೀಕ್ಷೆಯನ್ನ ಇಟ್ಟಿರ್ತಕ್ಕಂಥವ್ರು, ಸರ್ವ ಮತದ ಉದ್ಧಾರಕರು, ಇಡೀ ಮಾನವ ಕುಲಕ್ಕೆ ಜಯವಾಗಲಿ ಅಂತಂದೇಳಿ ಸಾರಿರ್ತಕ್ಕಂಥ ಜಗದ್ಗುರುಗಳು ಅಂತಂದ್ರೆ ಅದು ರೇಣುಕಾದಿ ಪಂಚಪೀಠಾಧೀಶ್ವರರು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕು. ಅಂತಹ ಜಗದ್ಗುರು ರೇಣುಕ ಪಂಚಪೀಠಾಧೀಶ್ವರರು ಅಗಸ್ತ್ಯ ಮಹರ್ಷಿಗಳಿಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಬೋಧನೆ ಮಾಡ್ತಾರೆ. ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಹುಟ್ಟಿನಿಂದ ಹಿಡ್ಕೊಂಡು ಸಾಗಿ ತನಕ ಏನ್ ಮನುಷ್ಯ ಮಾಡಬೇಕು ಅನ್ನುವಂತ ಎಲ್ಲ ವಿಚಾರಧಾರೆಗಳನ್ನ ತಿಳಿಸುವಂತ ಒಂದು ಮಹಾಗ್ರಂಥ ಇದಾಗಿದೆ. ರೇಣು ಶಿಖಾಮಣಿ ಗ್ರಂಥ ಎಲ್ಲಾ ಗ್ರಂಥಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದ್ರೆ ಅದು ರತ್ನತ್ರಯವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದ್ರೆ ಅದು ಶಿಖಾಮಣಿ, ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಗ್ರಂಥ. ಈ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನ ಎಲ್ಲರೂ ಕೂಡ ಪಾರಾಯಣವನ್ನ ಮಾಡಬೇಕು ಅಂತಂದೇಳಿ, ಇದು ಸಂಸ್ಕೃತ ಅಂದ್ರೆ ಮೊದಲು ದೇವ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ದೇವ ಭಾಷೆ. ನಮಗೆಲ್ಲರಿಗೂ ದೇವರ ಭಾಷೆ ಯಾವುದು ಅಂದ್ರೆ ಅದು ಸಂಸ್ಕೃತ ಭಾಷೆ ಅಂತ ನಾವೆಲ್ಲ ನಂಬಿರ್ತಕ್ಕಂಥವ್ರು. ಆ ಸಂಸ್ಕೃತ ಭಾಷೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಲ್ಲಿ ತಮ್ಮೆಲ್ಲರಿಗೆ ಕೈಗಳಿಗೆ ಚಾಚುವಂತೆ, ಮನಗಳಿಗೆ ಮುಟ್ಟುವಂತೆ ಇದನ್ನ ಬರೆದು ಮುದ್ರಿಸಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾವ ಪೀಠಕ್ಕೆ ಸಂತದಂದ್ರೆ ಜಗದ್ಗುರು ಕಾಶಿ ಪೀಠ ಮಹಾಸನ್ನಿಧಾನಕ್ಕೆ ಸಂತದೆ ಅನ್ನುವಂಥದ್ದನ್ನು ಹೇಳ್ತಕ್ಕಂಥದ್ದಾಗಿದೆ. ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ 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 ಜಗದ್ಗುರು 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಅಪ್ಪಂಗಳವರು, ಜ್ಞಾನ ಸಿಂಹಾಸನ ಮಹಾಪೀಠ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಪಂಡಿತರು, ಹಲವಾರು ಭಾಷೆಗಳನ್ನು ಸುಮಾರು 15 ಭಾಷೆಗಳನ್ನು ಮಾತಾಡ್ತಕ್ಕಂಥ ಪೂಜ್ಯರು ಜಗದ್ಗುರು ಮಹಾಸನ್ನಿಧಿಯವರು. ಯಾರಾದ್ರೂ ಅದಾರ ಇರ್ತಂದ್ರೆ ಪಂಚಪೀಠದೊಳಗ ಅದು ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಅನ್ನುವಂಥದ್ದನ್ನ ಇದು ನಮ್ಮ ಗರ್ವದ ಮಾತು, ಬಹಳ ನಮ್ಮ ಹೆಮ್ಮೆಯ ಮಾತು. ಅಂತಹ ಜಗದ್ಗುರು ಮಹಾಸನ್ನಿಧಿಯವರು ಅವರು ಕನ್ನಡ ಕನ್ನಡ ಅಷ್ಟೇ ಮಾಡಲಿಲ್ಲ, ಏನ್ ಮಾಡಿದ್ರು ಅಂತಂದ್ರ ದೇಶಾದ್ಯಂತ ಸಂಚಾರ ಮಾಡಿದ್ರು. ದೇಶಾದ್ಯಂತ ಸಂಚಾರ ಮಾಡಿ
ಮಾಡಿ ಈ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನ ಕನ್ನಡದಲ್ಲಿ ಅಷ್ಟೇ ಅಲ್ಲ ತೆಲುಗಿನಲ್ಲಿಯೂ ಕೂಡ ಒಬ್ಬ ಶಿಷ್ಯನಿಗೆ ಆಶೀರ್ವಾದವನ್ನು ಮಾಡಿ ಪ್ರತಾಪ್ ಅನ್ನುವಂತ ವ್ಯಕ್ತಿಗೆ ಆಶೀರ್ವಾದವನ್ನು ಮಾಡಿದಾಗ ಆ ವ್ಯಕ್ತಿನೂ ಕೂಡ ಈ ಸಿದ್ಧಾಂತ ಶಿಖಾಮಣಿಯನ್ನ ತೆಲುಗಿನಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಸಿದ್ಧಾಂತ ಶಿಖಾಮಣಿಯನ್ನ ಇನ್ನೊಂದು ಮಲಯಾಳಂ ಭಾಷೆಯಲ್ಲಿ ಕೂಡ ಅನುವಾದ ಆಗಿದೆ, ಹಾಗೂ ತಮಿಳು ಭಾಷೆಯಲ್ಲೂ ಕೂಡ ಅನುವಾದ ಆಗಿದೆ, ಹಾಗೂ ಮರಾಠಿ ಭಾಷೆಯಲ್ಲೂ ಕೂಡ ಅನುವಾದ ಆಗಿದೆ, ಹಾಗೆ ಹಿಂದಿ ಭಾಷೆಯಲ್ಲೂ ಕೂಡ ಇದು ಸಿಗುತ್ತದೆ, ಹಾಗೆ ಇಂಗ್ಲಿಷ್ ನಲ್ಲಿಯೂ ಕೂಡ ಇದು ದೊರೆಯುತ್ತದೆ. ಹಾಗೆ ಇದಕ್ಕೆ ಮತ್ತೊಮ್ಮೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಕೂಡ ಇವರು ಮಾಡಿರ್ತಕ್ಕಂಥವರಾಗಿದ್ದಾರೆ, ಹಿಂದಿಯಲ್ಲಿ ಕೂಡ ಇದನ್ನ ವ್ಯಾಖ್ಯಾನವನ್ನು ಕೂಡ ಮಾಡಿರ್ತಕ್ಕಂಥವರಾಗಿದ್ದಾರೆ. ಹಾಗೆ ನೇಪಾಳ ಭಾಷೆಯಲ್ಲೂ ಕೂಡ ಇದನ್ನ ಭಾಷಾಂತರ ಮಾಡಿ ಅವರಿಗೆ ನೇಪಾಳಿಯರಿಗೂ ಕೂಡ ಕೈಗೆ ತಲುಪುವಂತೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಹಾಗೆ ಯುಕ್ರೇನ್ ಭಾಷೆಯಲ್ಲಿಯೂ ಕೂಡ ಯುಕ್ರೇನ್ ದೇಶದಲ್ಲಿಯೂ ಕೂಡ ಇದನ್ನ ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಈ ಸಿದ್ಧಾಂತ ಶಿಖಾಮಣಿಯನ್ನ ರಷ್ಯನ್ನರಿಗೂ ಕೂಡ ದೊರಕುವಂತೆ ಮಾಡಿರ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಗುಜರಾತದ ಭಾಷೆಯಲ್ಲಿಯೂ ಕೂಡ ಈ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನ ಪ್ರಿಂಟ್ ಮಾಡಿ ಅವರ ಕೈಗೆ ಚಾಚುವಂತಾಗಿದೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಎಲ್ಲಾ ತುಳು ಭಾಷೆಯಲ್ಲಿ ಕೂಡ ಅನೇಕ ನಮ್ಮಲ್ಲಿ ಎಷ್ಟು ಭಾಷೆಗಳಲ್ಲ ಎಲ್ಲಾ ಭಾಷೆಗಳಲ್ಲಿ ಈ ಸಿಗುವಂತ ಒಂದು ಏಕೈಕ ಗ್ರಂಥ ಯಾವುದು ಅಂದ್ರೆ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಇಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನ ಅಷ್ಟು ಚಂದ ಬೋಧನೆ ಮಾಡಿದ್ದಾರೆ. ಅದನ್ನ ಒಂದ್ಸಲ 5 ಶ್ಲೋಕ ಆದ್ರೂ ಬಿಡೋಣ. ಬಹಳ ಚೆನ್ನಾಗಿದೆ. ನಾನು ಅಧ್ಯಯನವನ್ನು ಮಾಡುವಂತ ಸಂದರ್ಭದೊಳಗ ಕಾಶಿ ಜಗದ್ಗುರುಗಳು ಹೇಳ್ತಿದ್ರು, ಇಂದಿನ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಇದನ್ನು ಓದಿಸ್ತಿದ್ರು. ಎಷ್ಟು ಚೆನ್ನಾಗಿದೆ ಅಂದ್ರೆ 5 ಶ್ಲೋಕವನ್ನ ನಾನು ಬಿಡೋಣ ಅಂದ್ರೆ ಮಾತ್ರ ಆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಆ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಮಾಡಿದ್ರು ಕೂಡ ಸಾರ್ಥಕ ಆಗ್ತದೆ ಅಂತ. ಯಾಕಂದ್ರೆ ಅರ್ಚನಂ ಅರ್ಪಣಂ ಅನುಭಾವಂ ಅಂತ ಹೇಳ್ತಾರೆ. ಅರ್ಚನ ಅರ್ಪಣ ಅನುಭವಗಳು ಕೂಡ ಆಗ್ಬೇಕು ಅಂತ. ಹಾಗಾಗಿ ಆ ನಾಮಸ್ಮರಣೆಯನ್ನು ಮಾಡಬೇಕು, ಆತನ ನುಡಿಗಳನ್ನ ಅನ್ನಬೇಕು. ಆತ ಹೇಳಿರ್ತಕ್ಕಂಥ ನುಡಿಗಳನ್ನ ಅನ್ನೋದ್ರಿಂದ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಾರಿ ಸಿಗ್ತದೆ ಅನ್ನುವಂತ ನಂಬಿಕೆ ನಮ್ಮದಾಗಿರ್ಬೇಕು. ಒಂದು ಸಲ ಜಯಘೋಷ ಮಾಡಿ. ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಮಹಾರಾಜ್ ಕಿ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಬಿಸಿಲು ಹತ್ತದ ಕಾಲೆಲ್ಲ ಉರಾಕಂತಾವ ಕಾಯಿ ಆಗ್ಯದ. ಇನ್ನೊಂದ್ಸಲ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಶ್ರೀ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಪಂಡಿತಾರಾಧ್ಯ ರಾಘವಾಂಗ ಶಿವಾಚಾರ್ಯ ಮಹಾರಾಜ್ ಕಿ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ. ಇದೊಂದು ಗತಿ ಹೇಳಿದ್ರು. ಒಬ್ಬ ಸತ್ತಿದ್ರಂತೆ 4 ಮಂದಿ ಹೊತ್ಕೊಂಡು ಹೊಂಟಿದ್ರಂತೆ. ಒಬ್ಬ ಸತ್ತಂತ ಸಂದರ್ಭದೊಳಗೆ 4 ಮಂದಿ ಹೊತ್ಕೊಂಡಿದ್ರು. ಹೊಂಟಂತ ಸಂದರ್ಭದೊಳಗೆ ಅವ್ರು ಅನ್ನಕತ್ತಿದ್ದಾರೆ ಏನಂತ, ರಾಮ ನಾಮ ಸತ್ಯ ಹೇ, ರಾಮ ನಾಮ ಸತ್ಯ ಹೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೊತ್ಕೊಂಡು ಅನ್ನಕತ್ತಿದ್ರು. ಆಗ ಹುಡುಗಿ ಕೇಳಿದ್ರೆ, ಬಹುಶಃ ಇಲ್ಲಿ ಮರದಾಗ ಕಲ್ತಿರ್ತಕ್ಕಂಥ ಹುಡುಗಿ ಇರ್ಬೇಕವ. ಆ ಹುಡುಗಿ ಕೇಳಿದ, ಆದ್ರೆ ನೀವು 4 ಮಂದಿ ಶಿವಾಯ ಅಂತೀರಿ, ರಾಮ ನಾಮ ಸತ್ಯ, ರಾಮ ನಾಮ ಸತ್ಯ ಅಂತೀರಿ, ಅದಕ್ಕೆ ಮ್ಯಾಗ ಮಕ್ಕೊಳ್ಳೋದ್ರೆ ಅವ ಯಾಕೆ ಅನ್ನೋದಾಗಿಲ್ಲ ಅಂತ. ಆ ಹುಡುಗಿ ಕೇಳಿದಂತ. ಆ ಹುಡುಗಿ ಕೇಳಿದ ತಕ್ಷಣ ಅವಾಗ ಅವನು ತೆಗೆದಪ್ಪ ಅವ ಸತ್ತಾನ, ಅದಕ್ಕೆ ಅನ್ನಕ್ಕಿಲ್ಲ, ನಾವು ಹುಡುಕಿವಿ ಅನ್ನಕತ್ತೀವಿ ಅನ್ನೋದು. ಮತ್ತೀಗ ಏನ್ ಅನ್ಬೇಕಂದ್ರೆ, ನೀವು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಮಹಾರಾಜ್ ಕಿ ಜೈ ಅಂದಾಗ ನೀವು ಅನ್ಬೇಕು. ಅಂದಿಲ್ಲ ಅಂದ್ರೆ ನೀವ ತಿಳ್ಕೊಂಡ್ಬಿಟ್ಟು ಈಗ ನೋಡಮ್ಮ ಹೆಂಗಂತ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಎಲ್ಲಾರು ಹಿಂಗೆ ಜೋರ್ ಹಿಂಗೆ ಕೈ ಮ್ಯಾಕ್ ಮಾಡಿ ಆ ಕಡೆ ಹಿಡಿಯಪ್ಪ, ಹಿಂಗೆ ಕೈ ಮ್ಯಾಕ್ ಮಾಡಿ ಎಲ್ಲರೂ ಅನ್ಬೇಕು ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ. ಎಲ್ಲ ಒಂದಸಲ ಬರ್ಲಿ. ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ. ಎಷ್ಟು ಸಲ ಕೆಲವರು ಎಷ್ಟು ಸಲ ಕೆಲವರು ಭಾಳ ಖುಷಿ ಆಯಿತು. ನಿಜವಾದ ಭಕ್ತರು ಏನದಾರ ಅಂತಂದ್ರ ಜಗದ್ಗುರು ರೇಣುಕಾಚಾರ್ಯ ಭಕ್ತರು, ಅಖಂಡ ವೀರ ಶೈವ ಸಮಾಜ, ಅಖಂಡ ವೀರ ಶೈವ ಲಿಂಗಾಯತ ಮಹಾಸಮಾಜ ಒಗ್ಗಟ್ಟಿನಿಂದ ಜಗದ್ಗುರು ರೇಣುಕಾಚಾರ್ಯ ಮಾಡಿರ್ತಕ್ಕ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಾಡಿರ್ತಕ್ಕಂಥ ಕೀರ್ತಿ ಯಾವ ನಗರಕ್ಕೆ ಸಂತದ, ಯಾವ ಪಟ್ಟಣಕ್ಕೆ ಸಂತದ ಅಂದ್ರೆ ಅದು ಬಳ್ಳಾರಿ ಜಿಲ್ಲೆಯ ಕುರುವಾಡ ಪಟ್ಟಣಕ್ಕೆ ಸಂತದೆ ಅನ್ನುವಂತ ಮಾತನ್ನ ಹೇಳ್ತಕ್ಕಂಥದ್ದು. ಈಗ ನಾವೆಲ್ಲ ಒಂದೆರಡು ನುಡಿಗಳನ್ನ ಹೇಳೋಣ. ತ್ರೈಲೋಕ್ಯ ಸಂಪದಾಲೇಖ್ಯ, ತ್ರೈಲೋಕ್ಯ ಸಂಪದಾಲೇಖ್ಯ,
रहे सच्चिदानंद रूपाय शिवाय ब्रह्मणे नमः ब्रह्मेति व्यपदेशस्य विषयं यं प्रचक्षते वेदान्तिनो जगन्मूलम् तं नमामि परं शिवम् यशोर्मे बुद्बुधा भासः षट्त्रिंशत्वसञ्चयः निर्मलं शिवनामानां तं वन्दे चिन्महोदते यद्भासा भासते विश्वम् यत्सुखेनानुमोदते नमस्तस्मै गुणातीत विभवाय ಪರಮಾತ್ಮನೇ ನೋಡಿ ಎಷ್ಟು ಅವನಿಗೆ ಸರಳದ ಶ್ಲೋಕಗಳು ದಿನ ಇದನ್ನ ಒಂದೊಂದು ನುಡಿಗಳನ್ನ ಅಂದ್ಬಿಟ್ಟು ಸಾಕು ಶಿರಾಮಣಿ ಗ್ರಂಥ ಎಲ್ಲಾ ಕಡೆಗೆ ಸಿಗ್ತದ ಸಿಗ್ಲಿಲ್ಲ ನಮ್ಮ ಅರ್ಗೆ ಮಾಡೋದ ಅರ್ಗೆ ನೋಡಿ ಮಾಡೋದು ಅದವರು ಕೂಡ ಇದು ಪ್ರಿಂಟ್ ಮಾಡ್ಸ್ಯಾರ ಅವ್ರ ಹತ್ರ ಹೋಗಿ ಕೇಳ್ರಿ ಅವ್ರು ಕೊಡ್ತಾರ ಮತ್ತೆ ನೀವು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಶಿವಾಚಾರ್ಯ ಪೂಜ್ಯರ ಮಠಗಳಲ್ಲಿ ಹೋಗಿ ನೀವು ಕೇಳಿದ್ರ ಆ ಎಲ್ಲಾ ಗ್ರಂಥಗಳು ಸಿಗ್ತಾವ ಇದಕ್ಕೆ ಒಂದು ನುಡಿ ಇದಕ್ಕೆ ಒಂದು ಶ್ಲೋಕ 2 ಶ್ಲೋಕ ಅನ್ನುವಂತ ಪ್ರಯತ್ನವನ್ನ ಮಾಡಬೇಕು ಮನೆಯಲ್ಲಿ ಒಂದೊಂದು ದಿನದಲ್ಲಿ ಒಂದೊಂದು ವಾರಕ್ಕೆ ಒಂದ್ಸಲ ಮನೆಯಲ್ಲಿ ಮಹಾಮನೆ ಅನ್ನುವ ರೀತಿಯಲ್ಲಿ ಮನೆಯಲ್ಲಿ ಸಿದ್ಧಾಂತ ಶಿಖಾಮಣಿಯ ಬೋಧನೆ ನಡೆಯುವಂತ ಒಂದು ಕಾರ್ಯ ಅದು ನಮ್ಮ ಗುರುಗಳು ಪಟ್ಟಣದಿಂದ ಪ್ರಾರಂಭ ಆಗ್ಬೇಕು ಅನ್ನುವಂತ ವಿಚಾರವನ್ನು ತಿಳಿಸಿ ಯಾಕಂದ್ರೆ ಸಮಯ ಆಗ್ತಾ ಬರ್ತಾ ಇದೆ ಸಮಯದ ಅಭಾವ ನಿಮ್ಮೆಲ್ಲರ ಸ್ವಭಾವ ಅರಿತು ಮಾತನಾಡದಿದ್ದರೆ ಕಡಿಮೆಯಾಗುವುದು ಬಿಜಾಪುರದ ಇಡೀ ಸ್ವಾಮಿಗಳ ಪ್ರಭಾವ ಅನ್ನುವಂಗೆ ಯಾಕಂದ್ರೆ ಒತ್ತಾಗಿರ್ತದೆ ಏನಂತಾರೆ ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದಂತ ನಿದ್ದೆ ಮಾಡೋದು ಸುದ್ದಿ ಹೇಳಬಾರ್ದಂತ ಏನ್ರಿ ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದಂತ ನಿದ್ದೆ ಮಾಡೋದು ಸುದ್ದಿ ಹೇಳಬಾರ್ದಂತ ಭಜನಾ ಮಾಡೋರು ಮುಂದೆ ಭಜನಾ ಮಾಡಬಾರ್ದು ಈಗ ಭಜನಾ ಮಾಡಿದಾಗ ಗೊತ್ತಾಗಿರ್ತದ ಕೇಳುವುದಕ್ಕೂ ಹೇಳುವುದಕ್ಕೂ ಬಾಳ ವಿಚಾರ ಇರ್ತಲ್ಲ ಆಗ್ಯಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅನ್ನುವ ಹಾಗೆ ನಾವೇನ್ ಬಹಳ ಮಾತಾಡಂಗಿಲ್ಲ ಯಾಕಂದ್ರೆ ಸಮಯಕ್ಕೆ ಅನುಗುಣವಾಗಿ ಏನು ತಿಳಿಸ್ಬೇಕನ್ನುವಂತ ವಿಚಾರವನ್ನ ನಮ್ಮ ಹಿರಿಯರು ಎಲ್ಲರೂ ತಿಳಿಸಿದ್ದಾರೆ ನಾವು ಕೂಡ ತಿಳಿಸ್ತಕ್ಕಂಥದ್ದಾಗಿದ್ದೇವೆ ಅದಕ್ಕಾಗಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮೊದಲು ಏನಾಗ್ಬೇಕಂದ್ರೆ ತಂದೆ ತಾಯಿಯವರು ನೀವು ಸಂಸ್ಕಾರವಂತರಾಗ್ಬೇಕು ಇಷ್ಟು ಮಂದಿ ನಿಜವಾದ ಪ್ರಾಮಾಣಿಕತೆಯಿಂದ ಹೇಳ್ತೀನಿ ಕೈ ಎತ್ತಿ ಹೇಳ್ರಿ ಎದಿನಾಗ ಮುಟ್ಟಿ ಹೇಳ್ರಿ ನನ್ನ ಬಳಾಗ್ಲಿಂಗ ಐತ್ರಿ ಅಮ್ಮರ ಅಂತ ಹೇಳಿ ಎಷ್ಟು ಮಂದಿ ಎಡಸಿ ನೋಡ್ರಿ ಇಡೀ ವೀರಶೈವ ಲಿಂಗಾಯತದಂದು ಎಲ್ಲರೂ ಕೂಡ ಕೊಳ್ಳಲ್ಲಿ ಲಿಂಗವನ್ನ ಕಟ್ಕೋಬೇಕು ಹೊರಗಾಗಿ 5 ಸ್ಥಾನಗಳನ್ನ ಲಿಂಗವನ್ನ ಕಟ್ಕೋಬೇಕಂತ ಹೇಳ್ತಾರೆ ಶಿಶುದಾಂತಿ ಬಗ್ಗೆ 5 ಸ್ಥಾನಗಳಲ್ಲಿ ನಮ್ಮ ಗೌರವ ಹೇಳಿದ್ರು ಎಲ್ಲ ಕಟ್ಟು ಬರೀ ಎದಿನಾಗ ಹಣಿಮ್ಯಾಗ ಅಂದ್ರು ಎಡರಟ್ಟಿಗ ಕಟ್ಟಬೇಕು ಒಳಾಗ ಕಟ್ಟಬೇಕು ಹಣಿಮ್ಯಾಗ ಕಟ್ಟಬೇಕು ಈ ಜಡಿ ಒಳಗೆ ಕಟ್ಟಬೇಕು ಹುಡುಗರ ಯಮನಮ್ಮ ಅಂತ ಆಗ್ಬೋದು ಉದಯಪುರಾಗ ದೊಡ್ಡಬಸವಾರರಿಂದ ಲಿಂಗ ದೀಕ್ಷೆ ಪಡ್ಕೊಂಡು ಕುರುಬರ ಹೆಣ್ಮಗಳು ಕುರುಬರ ಜಾತಿಯ ಹೆಣ್ಮಗಳು ವೀರಶೈವ ಲಿಂಗಾಯತದ ಆ ಸಮಾಜದಾಗಿ ಗುರುವಾಗಿರ್ತಕ್ಕಂಥ ದೊಡ್ಡಬಸವಾರರಿಂದ ಲಿಂಗ ಕಟ್ಟಿಸ್ಕೊಂಡು ಎಷ್ಟು ವರ್ಷ ಕುರುಬದಾಗ ಲಿಂಗ ಇಟ್ಕೊಂಡು ಪೂಜಾ ಮಾಡಿದಂದ್ರೆ ಆ ತಾಯಿ 12 ವರ್ಷಗಳ ಪರ್ಯಂತರವಾಗಿ ತುರುಬಿನಲ್ಲಿ ಲಿಂಗ ಇಟ್ಟುಕೊಂಡು ಪೂಜಾ ಮಾಡಿರ್ತಕ್ಕಂಥ ಮಹಾಶಿವಶರಣ ಇವತ್ತಿನ ಕಾಲದೊಳಗೆ ಸಜ್ಜನ ಗುಡ್ಡದ ಶರಣಮನಾಗಿ ಮೆರೆದು ಅನ್ನುವಂಥದ್ದನ್ನು ನಾವು ಇತಿಹಾಸವನ್ನ ತಿಳ್ಕೊಂಡು ಬರ್ತೀವಿ ಇದ್ರ ಬಗ್ಗೆ ಬಹಳ ಹೇಳಕ್ಕೆ ಹತ್ತಿರುವಂತಂದ್ರೆ ಸಮಯ ಸಾಲಂಗಿಲ್ಲ ಸಮಯ ಬಹಳ ಬೇಕಾಗ್ತದೆ ಅದಕ್ಕಾಗಿ ವಿಷಯ ಬಹಳ ಬಡ ಇದೆ ಅದರ ಸಮಯ ಬಹಳ ದೊಡ್ಡ ಇದೆ ಅನ್ನುವ ಹಾಗೆ ನಾವೆಲ್ಲ ಈ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಎಲ್ಲ ಬಹಳ ಅದ್ಭುತವಾಗಿ ವಾದ್ಯ ಮಾಡಿರ್ತಕ್ಕಂಥವ್ರು ಒಂದು ಜೋರಾದ ಚಪ್ಪಾಳೆ ತಟ್ಟರೆ ಹಾಗೆ ವೀರರಾಶಿಯನ್ನು ಹೊಂದಿರ್ತಕ್ಕಂಥವ್ರು ಒಂದು ಜೋರಾಗಿ ಚಪ್ಪಾಳೆ ತಟ್ಟರೆ ಎರಡು ಕೈಯಿಂದ ತಟ್ಟರೆ ಹಾಗೆ ಆ ಪೂಜೆಯನ್ನು ಮಾಡಿರ್ತಕ್ಕಂಥವ್ರು ಒಂದು ಜೋರಾದ ಚಪ್ಪಾಳೆ ತಟ್ಟರೆ ಹಾಗೆ ನಮ್ಮ ತಾಯಿಗಳು ತುಂಬಾ ಓದ್ಕೊಂಡಾರ ಬಿಸಿಲಾಕ್ ಬಂದಾರ ಮುಂದಿನ ಸಲಕ್ಕ ಒಬ್ಬೊಬ್ರು 10 ಮಂದಿ ಕರ್ಕೊಂಡ್ ಬರ್ತಾರ ಅವ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟರೆ ಹಾಗೆ ಮತ್ತೆಲ್ಲ ಈ ಸಂಘಟನೆಯನ್ನು ಮಾಡ್ಕೊಂಡ್ರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದವರು ವೀರಶೈವ ಜಗತ್ತು ಸಮಾಜದವರು ಹಾಗೂ ಮಠದವರು ಅವ್ರಿಗೂ ಜೋರಾಗಿ ಚಪ್ಪಾಳೆ ತಟ್ಟರೆ ಜೋರಾಗಿ ಚಪ್ಪಾಳೆ ತಟ್ಟರೆ ಇನ್ನೊಂದ್ಸಲ ನಾನು ಚಲೋ ನಿರೂಪಣೆ ಮಾಡೋದು ನೋಡ್ರಿ ಅವ್ರಿಗೆ
ಜೋರಾಗಿ ಚಪ್ಪಳ ತಟ್ಟರೆ ಆ ಗುರುಗಳಿಗೆ. ಹಾಗೆ ನಮ್ಮೆಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡೋದು, ನಮ್ಮ ಅಡಿಗೆ ಮಾಡಿರೋರು, ಆ ಅಡಿಗೆ ಮಾಡಿದವರಿಗೆ, ಅಡಿಗೆ ಮಾಡಕ್ಕೆ ಸಾಧ್ಯ ಕೊಟ್ಟವರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೂ ಜೋರಾಗಿ ಚಪ್ಪಳ ತಟ್ಟರೆ. ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಎಲ್ಲ ಬರೋರು ಅದನ್ನ ಬೆಳಗ್ಗೆ ಚಪ್ಪಾಳೆ ತಟ್ಟೆ. ಅದು ಎಷ್ಟೇವಾಗ ಹೋಗ್ರೆ ನೀವು ತಾಡ್ತಾರ ತಕ್ಷಣ ಈಗ ಕೊಡಕೈತಿದ್ದೆ ಕೊಟ್ಟು ಭಾಳ ಕೊಡ್ರಿ ತಕ್ಷಣ ನಿಜ ನೀರ ಹಾಕ್ತದೆ. ಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಎಷ್ಟ ಮೂಟೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮ ತಾಯಿಯಲ್ಲ ಅದ. ಆ ಚಲೋ ನೀವೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಒಂದು ವರ್ಷ ಹಿಂಗಾಗತ್ತೆ ಶಿವರಾಜರ ಅಷ್ಟು ಎಷ್ಟು ಅದ್ಭುತ ಆಗತ್ತೆ. ಈ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಬರೇ ಒಂದು ನಮ್ಮ ಕುರುಗೋಡು ಪಟ್ಟಣದವ್ರಲ್ಲ, ಬರೇ 600 ಮಂದಿ ವೀರಶೈವರು 600 ಮಂದಿ ಇರ್ಬೇಕಲ್ಲ, ಇಡೀ ನಮ್ಮ ಜಿಲ್ಲೆಯ ಆ ಎಲ್ಲ ವೀರಶೈವ ಸಮಾಜದವರು ಎಲ್ಲಾದ್ರ ಕುರುಗೋಡು ಪಟ್ಟಣದೊಳಗೆ ಜಯಂತಿ ಮಹೋತ್ಸವ ಮಾಡಕತ್ತಾರ ಅನ್ನುವಂಗ ಆಗ್ಬೇಕು. ಅದು ಬುದ್ಧ ಮನಗಂಟಗಳಿಗೆ ಅಂಬೇಡ್ಕರ್ ಶಾಸನ ಬರೆದಿರ್ತಕ್ಕಂಥಗಳಿಗೆ ಕುರುಗೋಡ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಜಯಂತಿ ಮಹೋತ್ಸವದ ಈ ಯಾವ ಶುಭ ಸಂದರ್ಭ ಶುಭಗಳಿಗೆ ಮುಂದಿನ ಶತಮಾನಕ್ಕೆ ಸಾಕಿ ನೋಡ, ಯುಗಮಾನಕ್ಕೆ ಸಾಕಿ ನೋಡ ಅನ್ನುವಂತೆ ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಿರುಗುತ್ತಿದೆ. ಋತುಗಳಾರರು ಇವೆಲ್ಲರೂ ಹಿಡಿಬೇಕು, ಎಲ್ಲ ಪೂಜ್ಯರ ಹೆಣ್ಣ ಅಂದಾಗ ನಮ್ಮ ನಿಮ್ಮೆಲ್ಲರ ಬದುಕಾಗುವುದು ಗ್ರಾಂಡ್ ಅಂತ ಮಾತು ಹೇಳಿ ಇವರು ಮಾತು ವಿರಾಮ ನೀಡ್ತೇವೆ. ಪೂಜ್ಯರ ಆಶೀರ್ವಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ